ನಾನಂತೂ ಎದಕ್ಕೂ ಬೇಡ ಸರ್ವಜ್ಞ ರೀ. ದೊಡ್ಡ ಮಂದಿ ಎಲ್ಲ ನಾವು 100 ರೂಪಾಯಿಗೆ 2 ಅಂಡರ್ವೇರ್ ಏನ್ ಗದ್ಲ ಗೊತ್ತಿಲ್ಲ. ಈಗ ನನಗೂ ತೊಗೊಂಬಂದಾರ 900 ರೂಪಾಯಿ ಫೈನ್ ಹಾಕೊಂಡು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಎಲ್ಲ ಮದು ವೀಕ್ಷಕರಿಗೆ. ಸೊ ಇವತ್ತಿನ ವ್ಲಾಗ್ನಾಗ ಹೆವಿ ಆಕಾಶವನ್ನು ರೋಸ್ಟ್ ಮಾಡೀನಿ ರೀ. ಐ ಹೋಪ್ ನೀವು ವ್ಲಾಗ್ ನೋಡಿದ್ರಿ ಅಂತಂದ್ರೆ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಳತ್ತೀನಿ. ಸೊ ಈ ವ್ಲಾಗನ್ನು ಎಂಜಾಯ್ ಮಾಡಿರಿ. ವೆಲ್ಕಮ್ ಬ್ಯಾಕ್. ವಾಕಿಂಗ್ ಬಂದಿದ್ದು ರೀ. ಇಲ್ಲಿ ಅಲ್ಲೊಂದು JCB ಕಾಣುತ್ತೆ ನನಗೆ. ಈ ನದಿಯಾಗ ಮತ್ತೇನು ಬ್ರಿಡ್ಜ್ ಕಟ್ಟತ್ತಾರ ಗೊತ್ತಿಲ್ಲ. ಇದು ಹೈವೇ, ಇದ್ರ ಹಿಂದೆ ಮೆಟ್ರೋದು ಐತೆ. ಇದು ಎದ್ರದ್ದು ಇರ್ಬೋದು ಐಶ್ವರ್ಯ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮತ್ತು ವೀಕ್ಷಕ್ ರೈಟ್. ನಾನು ಐಶ್ವರ್ಯ ಯೂಶ್ವಲಿ ಈ ಸಿನ್ಯಾರು ಇರೋಂಗಿಲ್ಲ, ಬಿಕಾಸ್ ಏನು ವರ್ಕೌಟ್ ಮಾಡೋಂಗೆ ಬಟ್ ಇವತ್ತು ಕರ್ಕೊಂಬಂದೇನೆ. ಸಾಯಂಕಾಲ ಹೋಗಂಗಿಲ್ಲ. ಊಟ ಆದ್ಮೇಲೆ 1 ಕಿಲೋಮೀಟ್ರ್ ಅದಕ್ಕೆ ವಾಕ್ ಅಂತಾರೆ. ಹಾ ನೋಡ್ರಿ ನೀವು ಅಣ್ಣನ ದಾಡಿ ಮೀಸ್ ಹೆಂಗೆ ಬಂದವು. ಅವ್ರೇನ್ ಮಾಡ್ಬೇಕು, ನಿನ್ ದಾಡಿ ಮಿಸ್ ತಗೊಂಡೆ ಕಬ್ಬಾಲಿದ. ನಮ್ದು ಎಣ್ಣೆ ಅಂಗಡಿ ಓಪನ್ ಐತ್ರಿ. ಪಟ ಇವತ್ತು ಕೊಬ್ಬರಿ ಎಣ್ಣೆನೂ ತೊಗೊಂಡು ಹೋಗೋಣ ಅಂತ ತಲೆಗೆ ಹಚ್ಕೊಳಕ್ಕೆ ಅಷ್ಟಿತ್ತು ಅಪ್ಪ. ಹೇಳ್ತಾನೆ 11 ಇಡ್ಲಿ ತೊಗೊಳಕ್ಕೆ 11 ನಿಮಿಷ ಹೋತ್ ನನಗೆ. ಅವೋ ಮಾತಾಡೋಕಲ್ಲ ಅಂತಾರೆ. ಮಸ್ತ್ ಬಿಸಿ ನಾದ್ರ ಇಡ್ಲಿ ನನಗೆ ಐಶ್ವರ್ಯ ವೈಶಾಲಿಗೂ ಒಂದು ತೊಗೊಂಬಂದೆ ನೋಡ. ವೈಶಾಲಿ ತುಂಬ್ಕೋಬೇಕಲ್ಲ ಈಗ ಇಡ್ಲಿ ಮಜಾ ಹಾಕೋರು. ಆಗ ಟೆನ್ಷನ್ನೇ ಆಗ್ಯಾಳ ರೀ. ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಪ್ರಾಪರ್ಟಿ ಟ್ಯಾಕ್ಸ್. ಏನು ಗದ್ಲ ಗೊತ್ತಿಲ್ಲ. ಈಗ ನನಗೂ ತೊಗೊಂಬಂದಾರ 900 ರೂಪಾಯಿ ಫೈನ್ ಹಾಕ್ಕೊಂಡು. ಯಾಕೆ ತಂದಾರ ಫೈನ್ ಹಾಕ್ಕೊಂಡು ನನಗೂ ಗೊತ್ತಿಲ್ಲ. ಬಂದತ್ರಿ ನೀವು ಪೇ ಮಾಡ್ಬೇಕ್ರಿ ಅಂದ್ರೆ ನನಗೆ ಬಂದಿಲ್ಲ. ಮೆಸೇಜ್ ಚೆಕ್ ಮಾಡಿ ನಿನ್ನ ರಾತ್ರಿ ಮಾಡತ್ತೆ ಇವತ್ತು ಫೈನ್ ತೊಗೊಂಬಂದಾರ. ಹೆಂಗಿದೆ ಅಲ್ಲಿ ಹೋಗ್ಯಾನ ಇಡ್ಲಿ ತರಕ. ಈಗ ನಿಂದು ಕ್ಯೂ ಐತೆ, ಹಿಂದೆ ನಿಂತೇನೆ. ಒಬ್ಬಕ್ಕೆ ಆರ್ಡರ್ ಮಾಡಿದ್ಲ, ಹಿಂಗೆ ಹಿಂದೆ ಸರ್ದ್ಲ. ಹಿಂದೆ ಸರ್ದ್ಲ, ನಾನು ನಿಂತೇನೆ ಕ್ಯೂ. ನನ್ನ ತಪ್ಪೇನ ಹಿಂಗಂತ ನನಗೆ ಸಿಟ್ಟು ಒಂದು ಜಗಳನ ಮಾಡ್ಬೇಕಂದ್ರೆ ನಾನು ಮತ್ತೆ ಹೋಲ್ ಬಿಡು ಹೆಣ್ಮಗಳದಾಳ ಯಾಕೆ ಸುಳ್ಳಕ್ಕೆ ಎದಕ್ಕೆ ಏರ್ ಹಾಕೊಳ್ಳಿ ಅಂತ ಸುಮ್ಮನೆ ಆದ. ವಾಟ್ ಎವರ್ ಇಟ್ ಈಸ್, ಚಂದ್ರೆ ಇರಲಿ ಹೆಂಗಾರೆ ಇರಲಿ, ಹೌ ಡೇರ್ ಶಿ. ನನಗೆ ಯಾಕೆ ಅಸಹ್ಯ ಮಾಡ್ಬೇಕು ಹಂಗೆ? ನೀ ಹಿಂದೆ ಬಂದು ನಾ ಮುಂದೆ ಬಂದಿಲ್ಲ. ಇವತ್ತು ಮಸ್ತ್ ವರ್ಕ್ಶಾಪ್ ಐತ್ರಿ. ನಾನು ಐಶ್ವರ್ಯ ಕೂತೇವಿ ಶಾರ್ಕ್ ಟ್ಯಾಂಕ್ ನೋಡ್ಕೊಂತ. ಶಾರ್ಕ್ ಟ್ಯಾಂಕ್ ಮೋಸ್ಟ್ಲಿ ಮುಗ್ಯಾಕೆ ಬಂದೈತಿ ನಾವು, ಬಟ್ ಭಾಳ ಹಿಂದಿದ್ದೇವೆ ನಾವು ಅವತ್ತು ನೋಡೋಂಗಿಲ್ಲ. ಆ್ಯಂಡ್ ಮಸ್ತ್ ಬಿರಿಯಾನಿ ಬ್ಯಾಕಿಲೋ ಅಂತ ಏನೋ ಒಂದು ಮಸ್ತ್ ಒಂದು ಡಿಶ್ ಆರ್ಡರ್ ಮಾಡಿ ತಿನ್ನೋಣಂತ. ತಿಂದು ವರ್ಕ್ಶಾಪಿಗೆ ರೆಡಿ ಆಗೋಣಂತ. ಆಲ್ರೈಟ್ ಸ್ನೇಹಿತರೆ, ನಾನು ಐಶ್ವರ್ಯ ಕೂಡಿ ಈಗ ಒಂದು ವರ್ಕ್ಶಾಪ್ ಮುಗಿಸಿದೆ ನೋಡ್ರಿ. ಕೂದಲು ಬರತ್ತಾವ ಸಾವು. ವಾಹ್ ಕ್ಯಾ ವಿಘ್ನೇಶ್ವರ ಕೂದಲು ಕರೆ ವಿಗ್ ಜೋಶ್. ಇಲ್ಲೇ ಏನು ಮಾಡತ್ತಾಳಂದ್ರೆ ಸ್ಯಾಂಡ್ವಿಚ್ ಮಾಡತ್ತಾಳ. ಆ್ಯಂಡ್ ನಮ್ಮ ಡ್ರೈವರ್ ಅವ್ರ ಅರ್ಬಿ ಒಣಗಿಸತ್ತಾರ. ಎಷ್ಟೈತೆ ಮುಗೀತಲ್ಲ, ಭಾಳತ್ತಾತ ನಾ ಚಾಲೂ ಮಾಡಿ. ಓಕೆ ಮಾಡಿ ಯಾವ್ದಾರ ಮಾಡಿ ಅಲ್ಲೇ ಹೋಗಿ ಚಾ ಕುಡಿಯುವಂತು. ಆಲ್ರೈಟ್ ಸ್ನೇಹಿತರೆ, ಅಂತೂ ಭಾಳ ದಿನ ಆಮೇಲೆ ಆ್ಯಕ್ಚುಲಿ ನೋಡ್ರಿ ಮಸ್ತ್ ಗಾಡಿ ಐತಿ. ತೊಗೊಂಡು ಅಡ್ಡಾಡಬೇಕು, ಮಸ್ಕಿರಿ ಮಾಡಬೇಕು, ಎಲ್ಲಿ ಟೈಮ್ ಸಿಗಂಗಿಲ್ಲ. ಇದು ಅಷ್ಟಾಕೋ ಹೆವಿ ಕಾಣುತ್ತಲ್ಲ ಎಂಡ್ಯೂರದು. ಹಂಗೆ ನೋಡಿ ಸ್ಕಾರ್ಪಿಯೋನು ಏನೂ ಕಮ್ಮಿ ಇಲ್ಲ, ಆಲ್ಮೋಸ್ಟ್ ಇದು ಡಬಲ್ ರೇಟ್ ಐತಿ ಎಂಡ್ಯೂರ್. ಓಂ ನಮಃ ಶಿವಾಯ ನಮಃ. ಪ್ರತಿ ಶಿರಡಿಗೆ ಬಂದೇವೆ. ಸ್ವಲ್ಪ ನಮಸ್ಕಾರ ಮಾಡ್ದಂಗೆ ಆಯ್ತು, ಚೇಂಜು ಆಯ್ತು. ವರ್ಕ್ ಭಾಳ ಆಗ್ಬಿಟ್ರತ್ತೆ. ಹೋಗೋಣ ಈಗ ನೋಡ್ರಿ ಏನೋ ತಿನ್ನಾಕ ತೊಗೊಂಬಂದಾಳ. ಭಾಳ ಹ್ಯಾಪಿನಿಂಗ್ ಅನ್ಸತ್ತಲ್ಲ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬಂಗಾರದ ಅಂಗಡಿ ಅಂತ. ನನಗೆ ಭಾಳ ಖುಷಿ ಆಗ್ತದೆ ರೀ. ಆರಾಮ್ ಬಂದು ಸಾಯಿಬಾಬಾಗ ಶಿರಡಿಗೆ ಹೋಗ್ಲಿಲ್ಲ ಅಂದ್ರೆ ಇದು ಹತ್ತಿರ ಐತೆ, ಕಾಲು ತಗೊಳಂತಿಲ್ಲ. ನಿಮ್ಗೆ ಕರ್ಕೊಂಬಂದ ಖಾಲಿ ಈ ಸಲ ಇಷ್ಟು ರಶ್ ಐತಂದ್ರೆ ಮಾತಾಡೋಕವಲ್ಲ. ಯಾಕೋ ಗೊತ್ತಿಲ್ಲ ರೀ, ಇವತ್ತು ಭಾಳ ರಶ್ ಇತ್ತು ಆ್ಯಕ್ಚುಲಿ. ಸೊ ಸಿಕ್ಕಾಪಟ್ಟೆ ಜನ, ಬಟ್ ಫಾಸ್ಟ್ ಮೂವಿಂಗ್ ಇತ್ತು. ಕ್ಯೂ ಎಲ್ಲ ಲಘು ಮೂವ್ ಆಗತ್ತಿತ್ತು. ರೈಟ್. ಸೊ ಇಲ್ಲಿ ರೊಕ್ಕ ಕೊಟ್ಟು ಲಡ್ಡು ಪ್ರಸಾದ ತೊಗೊಂಡ್ವಿ. ರುಚಿ ಇರ್ತದೆ. ಕುಂತಿಂತ ಈಗ ಹೋಗಿ
ಪ್ರಸಾದ ಎಂಜಾಯ್ ಮಾಡೋಣ ಅಂತ ಭಾಳ ಮಜಾ ಬರ್ತೈತಿ. ಒಂದೊಂದು ತೆಗೆದು ಬಿಡ್ಬೇಕಾರೆ ಒಂದೊಂದು ಲಡ್ಡು. ನಗ್ತಾ ನೋಡ್ರಿ ಪ್ರಸಾದ ಏನೋ ಒಂದು ಪ್ರಸಾದ ತಿನ್ನೋದ ಮಜಾ ಬೇರೆ ಅಲ್ಲ. ಸೇಮ್ ಹಿಂಗೆ ಶಿರ್ಡಿನಾಗ ಎಂಟ್ರಿ. ಫಾಸ್ಟ್ ಕ್ಲಾಸ್ ಆಗಿ ಸಾಂಗ್ ಇಚ್ತೀನಿ ಒಂದು ತೋರ್ಸ್ಲಾಗು ಲಗು ಲಾಗು ವಾವ್ ಹೋಮ್ ಮೇಡ್ ಸ್ಯಾಂಡ್ವಿಚ್. ಸೊ ಮಸ್ತ್ ಸ್ಯಾಂಡ್ವಿಚ್ ತಿಂದ್ವಿ. ಕಬ್ಬನ್ ಪಾರ್ಕ ಚೈಲ್ಡ್ಹುಡ್ ಮೆಮರೀಸ್ ಪಾಪಡೆ ತಿನ್ನತಾವಿಲ್ಲ. ಬರ್ರಿ ಶಾಣಗೀಶ್ವರ್, ತಿನ್ನೇಶ್ವರ್, ಮಜ್ಗೇಶ್ವರ್, ಅನ್ಯೇಶ್ವರ್. ನೋಡ್ರಿ ಈಗ ಎಂಥ ಸಮಯ ಬಂದಂದ್ರೆ ನೀವು ಅಂಡರ್ ಗಾರ್ಮೆಂಟ್ಸು, ಅರಿವಿಗಳು, ಬೆಡ್ಶೀಟ್ಗಳು, ಆವು ಇವು ಶರ್ಟ್ಗಳು ಎಲ್ಲ ಜೆಪ್ಟೋನಾಗ ತರಿಸ್ಬೋದು. ಬ್ರ್ಯಾಂಡಿಲ್ ಅಲ್ಲಿದೆ ಹೇಳತ್ತೆ ನಿಮ್ಗೆ. ಈಗ ತರ್ಸೇನಿ ಈಗ ಒಂದು ಬೆಡ್ಶೀಟ್. ಆ್ಯಕ್ಚುಲಿ ಬೆಡ್ರೂಮ್ ಎಲ್ಲ ರೀಸೆಟ್ ಮಾಡ್ಬೇಕು, ಭಾಳ ಮೆಸ್ಸಿ ಆಗಿಬಿಟ್ಟತಿ. ಆ್ಯಂಡ್ ನೋಡೋಣ ಅಂತ ಒಂದು ಪಿಲ್ಲೋನ ತರಿಸ್ಬೇಕು. ಅವು ಎಲ್ಲ ಪಿಲ್ಲೋ ಎಲ್ಲ ಹಳೇವಾಗ್ಯಾವು. ಸೊ ನೋಡೋಣ ಅಂತ ಐಶ್ವರ್ಯಾಗ ಹೇಳಿ ಸಾಕಾತ್ರಿ. ಆಮೇಲೆ ಯೂಶ್ವಲಿ ಅಂಥವೆಲ್ಲ ನಾನೇ ಮಾಡ್ತೀನಿ, ಬಟ್ ಆಕಿ ಬಂದಮೇಲೆ ಸ್ವಲ್ಪ ಆಕಿ ಮೇಲೆ ಡಿಪೆಂಡೆಂಟ್ ಇದ್ದೆ. ಮಾಡ್ತಾ ಬಿಡು ಅಂತ, ಬಟ್ ಆಗೋಲ್ತದೆ. ಬಟ್ ಎನಿವೇಸ್ ನಾವು ಮಾಡೋಣ ಅಂತ ಪಟ ಈಗ ಜೆಪ್ಟೋಯಿಂದ ಆರ್ಡ್ರ್ ಮಾಡೀನಿ. ನೋಡೋಣ ಅಂತ ಬೆಡ್ಶೀಟ್ ತೋರಿಸ್ತೀನಿ. ತೋರ್ಸಂಗಿಲ್ಲ. ಐಶ್ವರ್ಯ ಫ್ರೂಟ್ ಸ್ಯಾಲಡ್ ಮಾಡೋಣ ತಿನ್ನೋಣಂತ. ಫ್ಯಾನ್ಸಿ ಬೌಲ್ನ ಹೇಳ. What you are eating? ಫ್ರೂಟ್ ಸಲಾಡ. Salad. ನೋಡ ಬೆಡ್ಶೀಟ್ ಹೆಂಗೈತಿ. ಆ ಸಣ್ಣ ಪ್ಯಾಕೆಟ್ ದೊಡ್ಡ ಮಂದಿ ಎಲ್ಲ ನಾವು 100 ರೂಪಾಯಿಗೆ 2 ಅಂಡರ್ವೇರ್ ತಗೊಳ್ಳೋರು. ಆಮೇಲೆ ಲಿವೀಸ್ ದೊಡ್ಡ ಮಂದಿಪ. ಇದು ಏನು ಭಾಳ ಇಲ್ಲ, ಮೊನ್ನೆ ಇದು 350 ಭಾಳ ಇಲ್ಲ. ಇದಕ್ಕೆ % ಕಾಟನ್ ಐತಿ, 30% ಪಾಲಿಸ್ಟರ್ ಐತಿ. ಬೇಕಾದ ವೈಟ್ ಕಲರ್ ತರ್ಸಿಲ್ಲ. ಇಲ್ಲಿ ಅದು ಅಂಥದಲ್ಲಿ ಇಲ್ಲ, ಕಾಸ್ಟ್ಲಿ ಐತಿ. ಇಡಿ ಬೆಡ್ಶೀಟ್ ಪಿಲ್ಲೋ ಕವರ್ ಇಡೋದು. ಈ ಬೆಡ್ಶೀಟನ್ನು ಹಾಸೂಣಂತ ಶೇಪ್ ಬಿಡು. ಪ್ಯೂರ್ ಕಾಟನ್ ಅಂತಾರ, ಪಾಲಿಸ್ಟರ್ ಗತೆ ಹತ್ತದ ಕೈಯಾಗ. ಅರ್ಬನ್ ಸ್ಪೇಸ್ ಕಂಪ್ನಿದವ್ರದ್ದು ಅದು, ಮತ್ತು ಚೀಪು ಇಲ್ಲ. ಏನೋ ಲೆಟ್ರ್ ಕಳ್ಸ್ಯಾರ, ಲವ್ ಲೆಟ್ರ್ ನೋಡಿ. ಲವ್ ಲೆಟರ್ ಇವ್ರದ್ದು ಅದಾಯ್ತು ನೋಡಿ. ಟ್ರಿಪ್ 4 days 5 nights. ಥ್ಯಾಂಕ್ ಯು ಫಾರ್ ಯುವರ್ ಚೂಸಿಂಗ್ ಅರ್ಬನ್ ಸ್ಪೇಸ್. ಅವ್ರ ಹತ್ರ ಏನ್ ಸಿಗ್ತೈತಿ. ನಾವೇನ್ ಮಾಡೋದು. ವಾಹ್ ಚಲೋ ಕಾಣತ್ ನೋಡ್ರಿ. ಸ್ವಲ್ಪ ಈಗ ಡಿಸೆಂಟ್ ಅಂತ. ತಿಂಗಳದಾಗ ಒಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಇಂಥ ಹುಮ್ಮಸ್ ನಮಗೆ ಇಷ್ಟರ ಮಾಡ್ತಾನೆ ನಿಮ್ಮ ಗಂಡು. ಇಷ್ಟರ ಮಾಡ್ತಾರೆ ನಮ್ಮ ಗಂಡ. ಬಟ್ ನಾನಂತ ಎದಕ್ಕೂ ಬೇಡ ಸರ್ವಜ್ಞರಿ ಒಂಥರ ಹೆಂಗೆ ಒಪ್ಕೊಂಡಿಲ್ಲ. ವೆರಿ ಗುಡ್. ಸುಮ್ಮನೆ ಹಂಗೆ ನೊನ ಹೊಡಾಕಿ ನಾನು. ಇಲ್ಲ ಯಾರು ಕ್ಲೀನ್ ಮಾಡ್ತಾರೋ ಕ್ಲೀನ್ ಮಾಡಿದ ಜಾಗದಾಗ ಹೋಗಿ ಕುಂತಿ ಅಷ್ಟ. ಸೊ ನೀಟ್ ಕಾಣತ್ತಿ. ಈ ಕಲರಿಗೆ ಸೂಟ್ ಆಗಂತ ಅದನ್ನ ತರಿಸಿದ್ದೆ ನಾನು. ಇವತ್ತು ಯಾಕೆ ಜೋಶ್ನ ಆಗದಾರಂದ್ರಿ ಜಿಟ್ಟೋದಿಂದ ಚಡ್ಡಿ ತರ್ಸಾರ, ಸೊ ಹಾಕೊಂಡಾರ. ಹೌದು, 2 ದಿವಸ ಹಂಗ ಓಡಾಡತ್ತಿದ್ದೆ ಸಣ್ಣ ಹುಡುಗರಂಗ. ನಾನ್ ಸೆನ್ಸ್. ವಾಟ್ ಜೋಕೇಶ್ವರಿ ಅದಿ ನೋಡಿ. ನೋಡ್ರಿ ಇದು ವಾಕಡದಾಗ ಚೌಪಾಟಿ ಎಷ್ಟು ಚಲೋ ಆಗೈತಿ. ಏನು ಪಾಶ್ ಆಗೈತಿ. ನಾ ಐಶ್ವರ್ಯಾಗ ಬರಕ್ಕೆ ಪ್ರಾಬ್ಲಮ್ ಆಗಂಗಿಲ್ಲ. ಹೌದಿಲ್ಲ, ನಂಬಕ ಅವತ್ತು ಇಷ್ಟು ಅಗದಿ ಹೈಜಿನಿಕ್ ಮಾಡ್ಯಾರ. ಹೌದಿಲ್ಲ. ನಮ್ಮ ಆಕಾಶ್ ಅವರಿಗೆ ಒಂದೊಂದು ಥರ ತಿನ್ನೋ ಬಯಕೆ ಆಗತ್ತವ್ರಿ. ಈಗಿನ ಮೋಸ್ಟ್ಲಿ ಅವ್ರು ಹೇಳ್ತಾರೇನೋ ಪ್ರೆಗ್ನೆಂಟ್ ಇದ್ರೆ ಗಂಡುಗಳಿಗೆ ಏನಾದರೂ ಬಯಕೆ ಶುರು ಆಗ್ತಾವೇನೋ ಏನೋ ಗೊತ್ತು. ಪಿಲ್ಲೋ, ಡಟ್ಟಿ ಪಿಲ್ಲೋ, ನಿನ್ನ ಶರ್ಟ್ ಎಲ್ಲೋ, ನಿನ್ನ ಪಿಲ್ಲೋ ಎಲ್ಲೋ, ನಿನ್ನ ರೈಸು ಎಲ್ಲೋ. ಕ್ಯಾ ಬಾತ್ ಹೈ. ಲೈಟ್ ಎಲ್ಲೋ, ಅದಕ್ಕೆ ರೈಸ್ ಎಲ್ಲೋ. ಲಿಲ್ಲಿ ನೀನು ಎಲ್ಲೋ. ಈ ಲಾಗನ್ನ ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಬೇಕು. ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ. ಲವ್ ಯು ಆಲ್. ಬೈ.